ಎಡಿಬಿ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಹನುಮಂತಪುರ, ಕೊಡಿಪಾಳ್ಯ, ಬಿದಲೂರು ರೈತರಿಂದ ಹಾಗೂ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಂದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಕೆಲ ನಾಯಕರ ವಿರುದ್ಧ ನೂರಾರು ರೈತರು ಪತ್ರಿಕಾಗೋಷ್ಠಿ ನಡೆಸಿ ಕೆಐಎಡಿಬಿ ಅಧಿಕಾರಿಗಳ ಏಕಪಕ್ಷೀಯ ನಡೆಯನ್ನು ಖಂಡಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಕೆಲ ನಾಯಕರ ವಿರುದ್ಧ ನೂರಾರು ರೈತರು ಪತ್ರಿಕಾಗೋಷ್ಠಿ ನಡೆಸಿ ಕೆಐಎಡಿಬಿ ಅಧಿಕಾರಿಗಳ ಏಕಪಕ್ಷೀಯ ನಡೆಯನ್ನು ಖಂಡಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ನೆಲಮಂಗಲ ತಾಲೂಕಿನ ಹನುಮಂತಪುರ, ಬಿದಲೂರು, ಕೋಡಿಪಾಳ್ಯ ಗ್ರಾಮದ 482 ಎಕರೆ ಭೂಮಿ ಕೆಐಎಡಿಬಿ ವಶಪಡಿಸಿಕೊಳ್ಳುವುದಕ್ಕೆ ಹುನ್ನಾರ ನಡೆಸ್ತಾ ಇದ್ದು, ರೈತರು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮತ್ತು ಸಸಿಗಳನ್ನು ನೆಡಲು ಬಿಡದೆ ಅಧಿಕಾರಿಗಳು ತಡೆಯೊಡ್ಡುತ್ತಿದ್ದು, ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಕೂಡ ಹೊರಡಿಸದೆ ರೈತರ ಜಮೀನಿನಲ್ಲಿ ನೆಡ್ತಾ ಇರುವಂತಹ ಗಿಡಗಳಿಗೆ ಕಾನೂನು ಬಾಹಿರವಾಗಿ ಅಡ್ಡಗಾಲು ಹಾಕ್ತಿದ್ದಾರೆ. ರೈತರನ್ನ ಕಮಿಷನ್ ಆಸೆಗಾಗಿ ಒಕ್ಕಲೆಬ್ಬಿಸುವ ಕೃತ್ಯಕ್ಕೆ ಸ್ಥಳೀಯ ಪ್ರಭಾವಿ ಮುಖಂಡರು ಯತ್ನಿಸುತ್ತಿದ್ದಾರೆ ಅಂತ ನೂರಾರು ರೈತರು ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಭೂ ಸ್ವಾಧೀನ ಮಾಡ್ದಂಗೆ ಈ ಮಧ್ಯವರ್ತಿಗಳಿರ್ಬೋದು, ರಾಜಕೀಯದವರಿರ್ಬೋದು, ಅಧಿಕಾರಿಗಳಿರ್ಬೋದು, ಇಂಥ ಜಾಗನ ಯಾವುದೇ ಕಾರಣಕ್ಕೂ ನಾವು ಅಕ್ವೈರ್ ಮಾಡೋಕ್ಕೆ ಬಿಡೋದಿಲ್ಲ. ನಿಮ್ಮ ಸಪೋರ್ಟು, ನಿಮ್ಮ ಸಹಾಯ ನಮಗೆ ತುಂಬ ಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ಇನ್ನೊಂದೇನೆಂದರೆ, ಇವರು ಕೂಡ 3 ಕಾಸಿಗೋಸ್ಕರ ನಾವು ಅವತ್ತಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಉಳಿಸ್ಕೊಂಬಂದಿರೋ ಆಸ್ತಿನ ಇವತ್ತು ಬೇರೆ ದೇಶದವನಿಗೋಸ್ಕರ, ಅವನು ಸುಖವಾಗಿರೋಕ್ಕೋಸ್ಕರ, ಇವ್ರು ದುಡ್ಡು ತಿನ್ನೋದಕ್ಕೋಸ್ಕರ ನಮ್ಮನ್ನು ಬಲಿಪಶು ಮಾಡ್ದಂಗೆ ಈ ಮಾಧ್ಯಮ ಮಿತ್ರರು ನಮ್ಮನ್ನೆಲ್ಲ ಸಹಕರಿಸ್ಬೇಕು, ನೋಡ್ಕೊಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ನಾವು ಕೇಳ್ಕೊಂತೀವಿ. ಸರ್, ನೀವು ಅಂತವ್ರನ್ನ ನೀವು ರೈತ ಸಂಘಟನೆ ಆಗಿರ್ಬೋದು, ನೀವು ಇಷ್ಟೆಲ್ಲ ಒಗ್ಗಟ್ಟಾಗಿರೋಂಥವ್ರು ಅವ್ರನ್ನ ಕಡಿವಾಣ ಹಾಕ್ಬೋದಲ್ಲ. ಆ ವಿಚಾರದಲ್ಲಿ ಒಂದು ಮಾತಾಡ್ತೀವಿ ಕೇಳಿ. ಒಂದ್ ನಿಮಿಷ ಹೇಳ್ತೀನಿ ತಡಿ, ನಾನು ಹೇಳ್ತೀನಿ ಅದಕ್ಕೆ. ಸರ್, ಇವಾಗ ಅವನು ಬ್ರೋಕರ್ ಯಾರೋ ಇದಾಗ್ತಾನೆ, ಗಿಡ ಹಾಕ್ತಾನೆ, ಬಟ್ ದುಡ್ಡು ಯಾರಿಗೂ ಹೋಗೋದು ಸರ್? ರೈತರಿಗೆ ಹೋಗೋದು. ಅವ್ನು ಇಷ್ಟಪಟ್ರೆ ಅವ್ನಿಗೆ ಕೊಡ್ತಾನೆ, ಇಲ್ಲ ಅವ್ನಿಗೆ ಇಟ್ಕೊಂತಾನೆ. ಬ್ರೋಕರ್ಗೆ ಎಲ್ಲೋತೈತೆ, ಅಧಿಕಾರಿಗಳಿಗೆ ಎಲ್ಲೋತೈತೆ ದುಡ್ಡು ಅಲ್ವಾ? ರೈತರೇ ಬ್ರೋಕರ್ ಜೊತೆ ಕಮಿಟ್ ಆಗಿ ಕಮಿಷನ್ ವ್ಯವಹಾರ ಆಗಿದೆ ಅಂತ ಕರ್ಕೊಂಡ್ಬಂದು ಗಿಡ ಉಳಿಸಿದ್ವಿ ಸರ್. ಇರ್ಬೋದು, ಯಾರೋ ರೈತರು, ಕೆಲವು ರೈತರುಗಳು ಅವರು ಅಸಹಾಯಕ ಇರ್ತಾರೆ, ದುಡ್ಡು ಇರಲ್ಲ, ಯಾರೋ ಸಹಾಯ ತಗೊಂಡು ಗಿಡ ಹಾಕ್ಬೋದು. ಬಟ್ ಅದು ಅಂತ ಅವನ್ಗೆ ಗಿಡ ಹಾಕಿದ ತಕ್ಷಣ ಅವ್ನು ಬ್ರೋಕರಿಗೆ ಕೊಡ್ತೀರ ದುಡ್ಡು? ಇಲ್ಲ. ಸೊ ಇವನು ರೈತಿಗೆ ಕೊಡೋದು. ನೀವು ಏನೇ ಮಾಡಿದ್ರು ಪಾಣಿದಾರ ರೈತರಿಗೆ ಕೊಡೋದು. ಆ ರೈತ ಇಷ್ಟಪಟ್ಟು ಅವ್ನ ಖರ್ಚು ವೆಚ್ಚ ಅವ್ನಿಗೆ ಕಟ್ಕೊಂತಾನೆ. ಅಧಿಕಾರ ಯಾರಿಗಿದೆ ಇಲ್ಲಿ? ರೈತಂಗೆ. ಸೊ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿರೋ? ಬ್ರೋಕರು, ಅಧಿಕಾರಿಗಳು ತಲೆನೇ ಕೆಡ್ಸ್ಕೊಳ್ಳೋ ವಿಷಯ ಇಲ್ಲ. ಇಲ್ಲಿ ರೈತ ಆಗ್ತಾನೆ, ರೈತ ಸಂಪೂರ್ಣ ಅಧಿಕಾರ ಇದೆ ಅವನಿಗೆ. ಅವ್ನ ದುಡ್ಡು ಅವನಿಗೆ ಹೋಗೋದು. ಯಾಕೆ ಬ್ರೋಕರ್ಗೆ ಹೋಗಲ್ಲ? ಇಲ್ಲ, ಅಧಿಕಾರಿಗೂ ಬ್ರೋಕರ್ಗೆ ಹೋಗಿದ್ರ ನಾವೇ ಹೇಳ್ತಿದ್ದೆ ಸರ್, ಎಲ್ಲ ಅವ್ರಿಗೆ ದುಡ್ಡು ಹೋಗ್ತೈತೆ, ನಮ್ಗೇನು ಹೋಗಲ್ಲ ಸರ್ ಅಂತ. ನನ್ನ ಹೆಸ್ರಿಗೆ ಬರ್ತೈತೆ, ನಾನು ರೈತ, ನಾನು ಬೇಕಾದ್ರೆ ಅವ್ನ ಖರ್ಚು ವೆಚ್ಚಕ್ಕೆ ಕೊಡ್ತೀನಿ, ಬಿಟ್ಟು ಇಲ್ದಿ ನಾನು ಇಟ್ಕೊಂತೀನಿ ದುಡ್ಡು ಸಂಪೂರ್ಣ ನಾನೇ ಬೇಕು ಅಲ್ವಾ? ಸೊ ನೀವು ಬ್ರೋಕರ್ ಕೆಇಡಿಬಿಯಲ್ಲಿ ದುಡ್ಡು ತಗೊಬೇಕು ಅಂದ್ರೆ ಬ್ರೋಕರ್ ಮುಖಾಂತರನೇ ಅಧಿಕಾರಿಗಳು ಸಂಪರ್ಕ ಮಾಡಬೇಕು. ಅಧಿಕಾರಿಗಳು ನೇರ ಸಂಪರ್ಕ, ಹಾಗಾಗಿ ಬ್ರೋಕರ್ಗಳ ಮುಖಾಂತರನೇ ಈ ತರ ಮಾಡ್ತಾರೆ. ಅದಕ್ಕೇನೆ ಅಧಿಕಾರಿಗಳು ಕಳೆದ ಬಾರಿ ಬಿಲ್ಲಿಂಗ್ ಕೊಟ್ಟಲ್ಲಿ ಮಿಡಿಬಿ ಹಗರಣ ನಾನು ಹೇಳಿದಲ್ಲ. ಇವಾಗ ಕೆಇಡಿಬಿ ಎಲ್ಲ ಕರ್ನಾಟಕ ಇಂಡಸ್ಟ್ರಿಯಲ್ ಜಾಗದಲ್ಲಿ ನಾವು ಸೊಸೆ ಮುಡ್ಕೊಂತ ಇದ್ದೀವಿ. ಇವತ್ತಿನ ದಿವಸ ಮಳೆಗಾಲ ಬಂದ್ರೆ ಎಲ್ಲ ಬಿತ್ತೀವಿ, ಸೊಸೆ ಮುಡ್ತೀವಿ, ತೆಂಗಿನ ಮರ ಹಾಕ್ತೀವಿ, ಮಾವಿನ ಗಿಡ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಯಾವುದೇ ಮಧ್ಯವರ್ತಿನಾಗಲಿ, ಬ್ರೋಕರ್ನಾಗಲಿ ನಾವು ಹತ್ರ ಕನ್ಕೊಂಡು ಸೇರ್ಸಿಲ್ಲ. ನಾವು ಇವತ್ತು ಸೇರಿಸೋದು ಇಲ್ಲ. ಬೇಕಾದ್ರೆ ಬಂದು ಅವನ್ನ ಕಣ್ಣಿದ್ರೆ ಅವ್ನು ಯಾರು ಸರ್ವೆ ಮಾಡಲಿ ಟಿವಿ ಕೊಡ್ತಾರಲ್ಲ, ನೀವು ಹೇಳ್ತಿರಲ್ಲ, ನಿಮ್ಮಲ್ಲೇ ಹೋಗಿ ಟಿವಿ ಹೇಳಿರೋ ಅಂತ ಅವ್ನು ಕರೀರಿ. ನಮ್ಮ ಮುಂದೆಗಡೆ ಎಲ್ಲ ಇದ್ದೀವಿ ಇವತ್ತು. ಅವ್ನು ಯಾರು ನಾಗರಾಜು, ಅವ್ನು ಯಾರು ಜಗದೀಶು, ಕರೀರಿ. ಇಲ್ಲಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಫೋಟೋ ಇಟ್ಬಿಟ್ಟು ಕಳ್ಸೋದಲ್ಲ. ಅವನಿಗೆ ಕಣ್ಣಿದೆ ಅಂದ್ರೆ ರಾಗಿ ಬಿತ್ತಾ ಇದ್ದೀವಿ, ಭತ್ತ ಹಾಕ್ತಾ ಇದ್ದೀವಿ, ಗಿಡನೂ ಹಾಕ್ತಾ ಇದ್ದೀವಿ. ಇದೆಲ್ಲ ಕಣ್ಣಿಗೆ ಕಾಣ್ತಾ ಅವನಿಗೆ. ರೈತರುಗಳು ಸ್ವಲ್ಪ ಮಾತಾಡ್ತಾರೆ. ಕೋಸ್ ಹಾಕಿದ್ದೀವಿ, ಆಲೂಗಡ್ಡೆ ಹಾಕಿದ್ದೀವಿ, ಟೊಮೊಟೊ ಹಾಕಿದ್ದೀವಿ, ಇದೆಲ್ಲ ಕಣ್ಣಿಲ್ವಾ ಅವನಿಗೆ? ಇವತ್ತಿನ ದಿವಸ ನಾವು ಸೊಸಿ ಹೊಂದ್ಬಿಟ್ಟು ಆಳುಗಳಿಗೆ 1,000 ದುಡ್ಡು ಕೊಡ್ಬೇಕು. ಇವತ್ತು ಸರ್ಕಾರದವ್ನು ಕೊಡ್ತಾನ? ನಾವು 1,000 ದುಡ್ಡು ಕೊಟ್ಟು ಆಳುಗಳ ಕೈಲಿ ಹೊಲ ಉಳಿಸಿ 2,000 ರೂಪಾಯಿ ಹೊಲ ಚೆಲ್ಲ ಕೊಡ್ಬೇಕು. ನಮ್ಗೇನು ಗಿಟ್ಟಲ್ಲ. ನಾವು ಮಾವಿನ ಸೊಸಿ ಹಾಕ್ಯಂತೀವೋ, ದುಡ್ಡು ಹಾಕ್ಯಂತೀವೋ, ಮಾವಿನ ಸೊಸಿ ಹಾಕ್ಯಂತೀವೋ, ಇನ್ನೊಂದು ಹಾಕ್ಯಂತೀವೋ, ನಾವು ಅದ್ರೊಳಗೆ ಮಲಿಕಂತೀವೋ.
ಸರ್ಕಾರಕ್ಕೂ ಇದು KDBಗೂ ಇದಕ್ಕೂ ಏನ್ ಸಂಬಂಧ? ರೈತರುಗಳಿಗೆ ಯಾವತ್ತೂ ಅನ್ಯಾಯ ಮಾಡಬೇಕು ಅಂತ ಸರ್ಕಾರ ಕಾದದೆ. ಎಲ್ಲಾ ಕಡೆನೂ ಮಾಡ್ಕೊಂಬಂದ್ ರೈತರನ್ನ ಅಜಿಬಿಟ್ಟದೆ. ನಮ್ಮ ಓಬಳಾಪುರ ಆದಿವಾಸಿ ಹಳ್ಳಿ ಒಳಗೆಲ್ಲ ಇಂಥ ದೌರ್ಜನ್ಯ ಮಾಡಿ ನಮ್ಮನ್ನ ಹಾಳು ಮಾಡಿ ಬಂದವ್ರೆ. ಇಲ್ಲಿಗೂ ಬಂದವ್ರೆ. ನಮ್ದು ಇಲ್ಲೆಲ್ಲೋ ಒಂದು ಅರ್ಧ ಎಕರೆ ಇತ್ತು, ಅದ್ರನ್ನು ಮೋಚ್ಕೊಳಕ್ ಬಂದವ್ರೆ. ಯಾವುದೇ ಕಾರಣಕ್ಕೂ ನೀವು ಮಾಧ್ಯಮದವರಾಗ್ಲಿ ಯಾರೇ ಆಗ್ಲಿ ಒಬ್ಬ ರೈತನ ಕಷ್ಟ ಏನು ಅನ್ನೋದು ಯಾವನಿಗೂ ಗೊತ್ತಿಲ್ಲ. ಓಟ್ ಹಾಕ್ಸ್ಕೊಂತಾರೆ, ಓದ್ತಾರೆ. ರೈತ ಏನ್ ಮಾಡ್ತಾವನ್ ಇವತ್ತು? ಎಂಟ್ರ ಮಕ್ಕಳನ್ನ ಕರ್ಕೊಂಡೋಗಿ ಹೊಲ್ದಾಗ ಕುಂಡ್ರಿಸ್ಕೊಂಡವ್ನೆ. ಇವರೆಲ್ಲ ಎಸಿ ಒಳಗವ್ರೆ. ಗೊತ್ತೇನ್ರಿ? ಇವತ್ತೊಂದು ಮೂಟೆ ರಾಗಿ ಬೆಳಿಬೇಕಾದ್ರೆ ಕಷ್ಟ. ಅವ್ನು ಮಾವಿನ ಸೊಚಿನ ಉಣ್ಕೊಂತಾನೋ, ತೆಂಗಿನ ಸೊಚಿ ಉಣ್ಕೊಂತಾನೋ, ಫಲವತ್ತಾದ ಉಣ್ಕೊಂತಾನೆ, ಅದರಲ್ಲಿ ಬಂದಿದ್ದ ಬೆಳೆನ ತಿನ್ಕೊಂತಾನೆ. ಎಂಟ್ರ ಮಕ್ಕಳು ಬೀದಿ ಬೇಡಣ. ಇವ್ರಿಗೆ ಜಮೀನ್ ಕೊಟ್ಬಿಟ್ಟು ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕೇನ್ರಿ ನಾವು? ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾ ನಾವು? ಏನಾದ್ರು ಒಳ್ಳೆ ಕೆಲಸ ಕೊಡ್ತಾರೇನ್ರಿ? ಯಾವತ್ತಿದ್ರು ಸರ್ಕಾರ ಇವತ್ತು ಎಲ್ಲೆಲ್ಲ ಅಕ್ವೈರ್ ಮಾಡ್ತದ ಅಲ್ಲೆಲ್ಲ ಜನಗಳು ಒಗ್ಗಟ್ಟಾಗಿ ಈ ತರ ಮಾಡಿದ್ರೆ ಎಲ್ಲೂ ಮಾಡಕ್ ಬರಲ್ಲ. ನಮ್ ರೈತರಲ್ಲಿ ಒಗ್ಗಟ್ಟಿಲ್ಲ. ಯಾರೇ ಆಗ್ಲಿ ಯಾವುದೇ ಆಗಿರ್ಲಿ ಇದನ್ನ ನೀವು ಮಾಧ್ಯಮದವರು ಇದನ್ನ ಪ್ರಚುರ ಮಾಡಿ ಹೇಳ್ಬೇಕು. ರೈತರುಗಳ ಕಷ್ಟ ಹಿಂಗೈತೆ ಅಂತ. ರೈತ ಕಷ್ಟ ಪಡೋದು ನಿಮ್ಗೆ ಏನ್ ಗೊತ್ತು? ಇಟ್ಟು ಹೊತ್ಕೊಂಬತ್ತಾರೆ ಮನೆ ಒಣ ಇಟ್ಟು ತಿನ್ನೋದು ನಾವು ಬಿಸಿಲೊಳಗೆ. ನೀವು AC ಒಳಗೆ ಒಳ್ಳೆ ಹೋಟ್ಲಾಗ ತರ್ಸ್ಕೊಂಡ್ ತಿಂತೀರಿ. ಹೋಟ್ಲಿಗೆ ಹೋಗ್ಬೇಕಾದ್ರೂ ರೈತ ಬಂದಿಲ್ಲ, ಯಾವುದು ಮಾಹಿತಿ ಬಂದಿಲ್ಲ ನಮ್ಗೆ. ಯಾವ್ದಾದ್ರು ನೋಟಿಸ್ ಬಂದಿದ್ರು ಇಲ್ಲ ಯಾವ್ದಾದ್ರು ಪತ್ರಿಕೆಯಲ್ಲಿ ಪ್ರಕಟವಾದ್ರೆ ನಿಮ್ಗೆ ಗೊತ್ತಾಗ್ತೈತೆ. ಏನು ಗೊತ್ತಿಲ್ದಂಗೆ ಅದಕ್ಕಾಗಿ ಹನುಮಂತಪುರ, ಬಿಲ್ಲೂರು, ಕೋಡಿಪಾಳ್ಯ ಗ್ರಾಮಸ್ಥರು ಕಳ್ಳರು ತರ ಬೇಕು ಅನ್ನೋದು ಕೊಡ್ತಾರೆ. ಅದೇನಾಗಬೇಕು? ಅಲ್ಲ ನಿಮ್ಮ ಸ್ಥಳೀಯ ರಕ್ತವನ್ನೇ ಕೊಟ್ಟೆವು. ಅನ್ನದಾತರಿಗೆ ಅಲ್ಲ ಇದು ಸ್ಲೋಗನ್.